ಏನ ನಾಷ್ಟ ತಯಾರಾತ ಹೋಗ್ಬೇಕು ನಾನು. ಭಾಳ ತಡ ಆಗಿದ್ದೀಗ ನಿನಗೆ. ಲಘು ಬಾ, ಲಘು ತೊಗೊಂಬಾ ನಾಷ್ಟ. ಬಂದೆ ತಡ್ರಿ, ಎಷ್ಟು ಕೆಲಸ ಗೊತ್ತೇನಿಲ್ಲ. ಇವು ಡಬ್ಬಿ ಕಟ್ಟೋದು ಆತಿಗೆ, ನಿಮ್ಮ ನಾಷ್ಟ ಕೊಟ್ಟು ಹುಡುಗರಿಗೆ ನಾಷ್ಟ ಕೊಡ್ತೇನೆ ತಡ್ರಿ. ನಾನು ಕೆಲ್ಸಕ್ಕೆ ಹೋಗ್ಬೇಕು, ಮತ್ತಿಲ್ಲಿ ನನಗೆ ಹೊತ್ತಾಗ್ತದ ಈಗ. ಸಾಕ್ಸ್ ಹೇಳ್ತೇನೆ ನಾನು. ಒಂದು ದಿವ್ಸ ಮುಂಚೆ ರಾತ್ರಿ ಎಲ್ಲ ತಗೋದಿದಂದ್ರೆ ಏನು ಕೇಳೋದಿಲ್ಲ. ಮತ್ತೆ ಮುಂಜಾನೆ ಅದು ನನಗೆ ತಲೆ ತಿಂತಾರೆ ನೋಡಿ. ಎಲ್ಲದ ಅನ್ಕೋತ ಅಲ್ಲೇ ಹಿಂದೆ ಹಿತ್ಲದ ಹೋಗದ ಹೋಗಿ ತಗೋ ಸಾಕ್ಸ್ ಲಗು ತಗೋ. ಟೈಮ್ ಆತೀನಿ ನಿಂದು. ಅಮ್ಮ ನಂಗೆ ನಾಷ್ಟ ಕೊಡಮ್ಮ. ನನ್ನ ಮಗ ಭಾಳ ಶಾಣೆ ಅದ ನೋಡಿ. ಎಲ್ಲ ಬ್ಯಾಗ್ ಹಿಡ್ಕೊಂಡು ರೆಡಿನ ಆಗ್ಬಿಟ್ಟ ನೋಡಿ. ಇಕ್ಕಿದ ನೋಡಿ ಇನ್ನೂ ಮುಗಿಲಿಕ್ಕೆ ದೊಡ್ಡಕ್ಕೆ ಆಗ್ಯಾಳ. ಸಣ್ಣವನಿದಾನ ಅವನ್ನ ಎಲ್ಲ ಮಾಡ್ಕೊತಾನ ಲಗು. ಇಕ್ಕಿದ ಎಲ್ಲ ನಾನು ಮಾಡ್ಕೊಡ್ಬೇಕು ಈಗೆಲ್ಲ. ನಮಸ್ಕಾರ ರೀ, ನನ್ನ ಹೆಸರು ಉಷಕ್ಕ. ನಿಮ್ಗೆ ಗೊತ್ತದ, ನಾನು ಹೊಸ ಸ್ಟೋರಿ ಸ್ಟಾರ್ಟ್ ಮಾಡ್ಲಿಕ್ಕತ್ತೀನಿ ಇವತ್ತಿಂದ. ಇದು ನಂದು ಸಣ್ಣದೊಂದು ಫ್ಯಾಮ್ಲಿ. ನಾನು, ನಮ್ಮ ಮನೆಯವ್ರು, ನನಗೆ 2 ಮಕ್ಕಳು. ಈಕಿ ನಂದು ದೊಡ್ಡ ಮಗಳ್ರಿ, ಈಕಿ ಹೆಸರು ಲಕ್ಷ್ಮಿ. ಮತ್ತು ನನ್ನ ಮಗ 2ನೇದವನ್ರಿ, ಅವನ ಹೆಸರು ರಮೇಶ್. ನನಗೂ ಮ್ಯಾಗಿ ಬೇಕಮ್ಮ. ನನಗೂ ಮ್ಯಾಗಿ ತಿಂತೇನೆ ನಾನು. ಇನ್ನು ಡಬ್ಬಿಗಂತೂ ಮ್ಯಾಗಿ ಹಾಕಕ್ಕೆ ಕೊಟ್ಟಿಲ್ಲ. ಈಗ ಮಧ್ಯಾಹ್ನ ಬಂದ್ಮೇಲೆ ನನಗೂ ಮ್ಯಾಗಿ ಬೇಕು. ಅದು ಏನೋ ಮ್ಯಾಗಿ ಗುಗಿ ಏನು ತಿಂತಿರೋ ಏನೋ. ಚಲೋ ಇರೋದಿಲ್ಲ ಏನಿಲ್ಲ, ಎಲ್ಲ ಮೈದಾಗ ಇರ್ತದೆ. ಚಲೋ ಇಲ್ಲ ಹೊಟ್ಟಿಗೆ, ಆದರೂ ಏನು ಮಾಡೋದು, ಕೇಳೋದು ಇಲ್ಲ. ಆಯ್ತು ಮಾಡ್ಕೊಡ್ತೀನಿ, ಹೋಗಿ ಬರ್ರಿ. ಮತ್ತೆಲ್ಲ ಡಬ್ಬಿ ಮುಗಿಸ್ಕೊಂಡು ಬರ್ಬೇಕು. ಮತ್ತೆ ಯಾಕಂದ್ರೆ ಏನು ಕೆಲಸ ಇಲ್ಲ ಇವತ್ತು ಭಾಳ. ಮತ್ತು ಹುಡುಗರು ಏನೋ ತೊಗೋಬೇಕನ್ಲಿಕತ್ತಿದ್ರು, ಸಾಲಿ ಸಾಮಾನು, ಪೆನ್ಸಿಲು, ಪೆನ್ ಏನೇನೋ ಬೇಕನ್ಲಿಕತ್ತಿದ್ದು. ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತೇನೆ. ಮತ್ತು ಅವ್ರಿಗೆ ಏನು ಆತು ಹೋಗಿ ಬರ್ತೇನೆ. ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋತೀನಿ ರೀ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಗೆ ಗೊತ್ತಾಗ್ತದೆ ನಾನು ಯಾವಾಗ ನೆಕ್ಸ್ಟ್ ಎಪಿಸೋಡ್ ಹಾಕ್ತೀನಿ, ನಿಮ್ಗೆ ನೋಟಿಫಿಕೇಶನ್ ಬರ್ತದೆ. ಮತ್ತು ನಿಮ್ಗೆ ಏನಾದರೂ ಹೇಳೋದಿದ್ರೆ ನೀವು ನನ್ನ ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ಯಾವ ಥರ ಸ್ಟೋರಿ ನಿಮ್ಗೆ ಬೇಕು ಅದು ಕಮೆಂಟ್ ಮೂಲಕ ನೀವು ನನಗೆ ತಿಳಿಸ್ಬೋದು. ಆಮೇಲೆ ಈ ಸ್ಟೋರಿನೂ ಭಾರಿ ಚಂದ ಅದ, ಮುಂದೆ ನೋಡ್ದಂಗೆ. ಅದಕ್ಕೆ ನೀವು ನೋಡ್ತೀರಿ ಸ್ಟೋರಿ. ಮತ್ತು ಇನ್ನೂ ಏನಾದರೂ ಸಜೆಷನ್ ಇದ್ದರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ತೀವಿ. ಧನ್ಯವಾದಗಳು.